ಎಷ್ಟರ ಮಟ್ಟಿಗೆ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ಕ್ಷಿಪಣಿ ದಾಳಿ ಮಾಡಿತು. ಮುರುಡೆ ಒಂದರಲ್ಲೇ 20ರಿಂದ 30 ಜನ ಸತ್ತಿರಬಹುದು ಅನ್ನುವಂಥ ಮಾತಿದೆ. ಉಗ್ರ ಹಫೀಜ್ ಏನು ಅಡಗುತಾಣ ಏನಿತ್ತು ಅದು ಸಂಪೂರ್ಣ ಧ್ವಂಸ. ಇಡೀ ಕ್ಯಾಂಪ್ ಧ್ವಂಸಗೊಂಡಿದೆ. ಮುರುಡಿಕೆ ಒಂದರಲ್ಲೇ 25ರಿಂದ 30 ಉಗ್ರರು ಫಿನಿಶ್ ಆಗಿದ್ದಾರೆ. ಇದೇ ಭಾಗದಲ್ಲೇ ಇವನು ಹೊಕ್ಕೊಂಡಿದ್ದ ಅನ್ನುವಂಥ ಮಾತಿತ್ತು. ಇಲ್ಲಿಂದಲೇ ಪ್ಲಾನ್ಗಳನ್ನು ಮಾಡ್ತಾರೆ ಅನ್ನುವಂಥ ಮಾತಿತ್ತು. ಹಫೀಜ್ ಸಯೀದ್ನ ಇಡೀ ಕ್ಯಾಂಪ್ ಧ್ವಂಸಗೊಂಡಿದೆ. ಯೋಗಿ ಹೇಳಿದಂಥ ಮಾತನ್ನು ನಾನು ಹೇಳಿದೆ, ಮತ್ತೊಂದು ಸರಿ ನಾನು ಪುನರುಚ್ಚಾರ ಮಾಡ್ತಾ ಇದ್ದೀನಿ. ನಮ್ಮ ನಾರಿಯರ ಸಿಂಧೂರವನ್ನು ಅಳಿಸುವಂಥ ಪ್ರಯತ್ನವನ್ನು ಮಾಡಿದ್ರಲ್ಲ, ನಿಮಗೆ ತಕ್ಕ ಉತ್ತರ ಇದೆ. ಭಾರತ ಹಿಂದಿನ ಉತ್ತರ ಅಲ್ಲ ನೋಡಿ, ಈಗ ನಿಮಗೆ ಉತ್ತರ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಆ ಮಾತು ನಿಜ ಆಯಿತು. ಅದಕ್ಕೆ ಇಟ್ಟಿರುವಂಥ ಹೆಸರು ನೋಡಿ, ಹೌದು, ಆಪರೇಷನ್ ಸಿಂಧೂರ್. ಎಂಥ ಅದ್ಭುತವಾದಂಥ ಹೆಸರು. ಹೌದು. ಈಗ ಏನು ಅಂತಂದರೆ, ಹೌದಪ್ಪ ನಾವು ಕಳ್ಕೊಂಡಿದ್ದಕ್ಕೊಂದು ಬೆಲೆ ಸಿಕ್ತು ಅನ್ನುವಂಥ ಮಾತು. ಮಲ್ತೇಶ್, ಆಗಲೇ ನೀವು ಆ ತಾಯಿ ಹತ್ರ ಮಾತಾಡ್ತಾ ಇದ್ರಿ, ಭಾಳ ನಿಜಕ್ಕೂ ನೋಡ್ಬಿಟ್ರೆ ಹೊಟ್ಟೆ ಉರಿದೋಗ್ಬಿಡ್ತು. ಯಾಕಂದರೆ ಪುತ್ರ ಶೋಕಂ ನಿರಂತರಂ, ತಾಯಿ ಹೊತ್ತಿರ್ತಾಳೆ, ಹೆತ್ತಿರ್ತಾಳೆ, ಬೆಳೆಸಿರ್ತಾಳೆ. ಮಗ ಹಿಂಗೆ ಹೋಗ್ತೀನಿ ಅನ್ನುವಂಥ ಸಂದರ್ಭದಲ್ಲಿ ನಾನೇ ಆಶೀರ್ವಾದ ಮಾಡಿ ಕಳಿಸ್ತೇನೆ ಅನ್ನುವಂಥ ತಾಯಿ. ನೋಡಿ, ತಂದೆ ತಾಯಿಗಳು ಹೋದಂಥ ಸಂದರ್ಭದಲ್ಲಿ ಮಕ್ಕಳುಗಳು ಅವ್ರ ಕರ್ಮಗಳನ್ನು ಮಾಡಬೇಕು, ಅದನ್ನು ಬಯಸ್ತಾರೆ. ಆದರೆ ಈ ಮಕ್ಕಳ ಕರ್ಮವನ್ನು ಮಾಡುವಂಥ ಸ್ಥಿತಿ ತಂದೆ ತಾಯಿಗಳಿಗೆ ಬಂದ್ಬಿಟ್ರೆ ಎಂಥ ಒಂದು ದುರ್ದೈವ ಅದು. ಹೌದು. ಬನ್ನಿ, ಮೋಹನ್ಜಿ ನಮ್ಮ ಜೊತೆಗಿದ್ದಾರೆ. ಮೋಹನ್ ಅವರೇ, ಸಾಕಷ್ಟು ಸಂಗತಿಗಳನ್ನು ತಾವು ಕೂಡ ಹೇಳ್ತಾ ಇದ್ದೀರಿ. ನೋಡಿ, ಭಾರತೀಯ ಸೇನೆಗೆ ಭಾರತೀಯ ಸೇನೆಯೇ ಸಾಟಿ, ಭಾರತೀಯ ಯೋಧರಿಗೆ ಭಾರತೀಯ ಯೋಧರೇ ಸಾಟಿ. ಯಾವ ರೀತಿ ಈ ಒಂದು ಆಪರೇಷನ್ ಶುರುವಾಯಿತು ಅದರ ವಿವರಗಳನ್ನು ತಾವು ಎಳೆಯಾಗಿ ಬಿಡಿಸಿ ಹೇಳ್ತಾ ಇದ್ದೀರಿ, ಭಾಳ ಅದ್ಭುತವಾಗಿ ಹೇಳ್ತಾ ಇದ್ದೀರಿ. ಇದಕ್ಕೆ ಬಹಳಷ್ಟು ಪ್ಲಾನ್ಗಳನ್ನು ಮಾಡಿದೆ ಭಾರತ. ಅವಸರ ಮಾಡಲಿಲ್ಲ ಸರ್, ಅವಸರ ಮಾಡಲಿಲ್ಲ. 13 ದಿನಗಳನ್ನು ತೆಗೆದುಕೊಳ್ತು. 13 ದಿನ. ಅದರ ರಿಸಲ್ಟ್ ಏನು ಅಂತ ಈಗ ಗೊತ್ತಾಗ್ತಾ ಇದೆ. ಏನಂತೀರಿ ಸರ್? ಹಲೋ, ಹೇಳಿ ಹೇಳಿ ಸರ್, ಹೇಳಿ, ಕೇಳಿಸ್ತಾ ಇದೆ. ನಮ್ಗೆ ಕೇಳಿದ್ರ ಪ್ರಶ್ನೆ? ಹೌದು, ನಿಮಗೆ ಕೇಳಿದ್ದೆ ಸರ್, ಹೇಳಿ ಸರ್. ಸರ್ ನೋಡಿ, ಇದು ಪ್ಲಾನಿಂಗು, ಆಮೇಲೆ ಎಕ್ಸಿಕ್ಯೂಷನ್ನು, ಆಮೇಲೆ ಇದರ ಸ್ಟ್ರಾಟಜಿಕಲ್ಲಿ ಏನು ಮಾಡಬೇಕಲ್ಲ, ಅದು ಯಾವಾಗ ಸೌದಿ ಅರೇಬಿಯಾದಿಂದ ನರೇಂದ್ರ ಮೋದಿ ಅವರು ಅಜಿತ್ ಡೋವಾಲ್ ಹತ್ರ ಮಾತಾಡಿದ್ರು, ಅಜಿತ್ ಡೋವಾಲ್ CDS ಹತ್ರ ಮಾತಾಡಿದ್ರು, ಅವಾಗೇ ನಮ್ಗೆ ಗೊತ್ತಿತ್ತು ಇವೆಲ್ಲವೂ ಕೂಡ ಪ್ಲ್ಯಾನ್ ಪ್ರಕಾರ ಎಸ್ಕಲೇಟೆಡ್ ವಾರ್ ಆಗ್ತದೆ ಅಂತ. ಎಸ್ಕಲೇಟೆಡ್ ವಾರ್ ಅಂದರೆ ನೋಡಿ, ಈಗ ನಾವು ವಿ ಹ್ಯಾವ್ ಕ್ರಾಸ್ ದ ಬಾರ್ಡರ್ ಆ್ಯಂಡ್ ಅಟ್ಯಾಕ್, ಆಮೇಲೆ ಹಿಡಿಮುರಿ ಕಟ್ಟಿದ್ದೇವೆ ಅವ್ರದ್ದು. ಅವರು ಶತ್ರು ರಾಷ್ಟ್ರ, ಅವರು ರಿಟಾಲಿಯೇಷನ್ ಮಾಡೋದು ಗ್ಯಾರಂಟಿ. ಅವ್ರ ಏರ್ಕ್ರಾಫ್ಟ್ಗಳು ಏರ್ಬೋರ್ನ್ ಆಗಿದೆ. ಆ ಏರ್ಬೋರ್ನ್ ಆಗಿದ್ದ 2 ಏರ್ಕ್ರಾಫ್ಟ್ಗಳನ್ನು ಆಕಾಶ್ ಮಿಸೈಲು ಡಿಸ್ಟ್ರಾಯ್ ಮಾಡಿದೆ. ಅದು ಆದ ನಂತರ ಇವತ್ತು ಚೈನಾ ಮತ್ತು ಏನು ಮಾತಾಡ್ತದೆ ಪಾಕಿಸ್ತಾನ ಜೊತೆ, ಅದು ಇನ್ನೂ ಬಹಿರಂಗವಾಗಿಲ್ಲ. ಆದರೆ ಒಂದು ಮಾತ್ರ ಖರೆ, ನೀವು ಮಂಜುನಾಥ್ ಅವ್ರ ಫ್ಯಾಮಿಲಿ ಜೊತೆ ಮಾತಾಡಬೇಕಾದ್ರೆ ನಾನು ಕೂಡ ಎಮೋಷ್ನಲ್ ಆಗಿದ್ದೆ. ಆದರೆ ಅವರಿಗೆ, ಅವರ ತಂದೆ, ಅವರ ತೀರ್ ಹೋದ ಆ ಮನುಷ್ಯನಿಗೆ ಶ್ರದ್ಧಾಂಜಲಿ ನೀವೇನು ಅರ್ಪಿಸಿದ್ರಲ್ಲ, ಅದು ತುಂಬ ಒಳ್ಳೆಯ ಸಂಗತಿ. ಆದರೆ ಒಂದು ಮಾತ್ರ ಹೇಳ್ತೇನೆ, ये मोदी कभी छेड़ता नहीं है, यदि हमको कोई छेड़ा है ये मोदी कभी छोड़ता नहीं है. ಅದು ಮುಂಚಿಂದಾನೇ ನರೇಂದ್ರ ಮೋದಿ ಅವರು ಹೇಳ್ತಾ ಬಂದಿದ್ದಾರೆ. ಅಜಿತ್ ದೋವಾಲ್ ಅವರ ಇಂಟೆಲಿಜೆನ್ಸ್ ಇನ್ಪುಟ್ಟು, ನಮ್ಮ 3 ಸೇನೆಯ ಸೈನಿಕರು, ನರೇಂದ್ರ ಮೋದಿ ಅವರ ಸುಭದ್ರ ಸರ್ಕಾರ, ರಾಜನಾಥ್ ಸಿಂಗ್ ಅವರ ಎಫರ್ಟ್ಸು, ಈ ಕಂಬೈನ್ಡ್ ಎಫರ್ಟ್ಸು ಮತ್ತು 140 ಕೋಟಿ ಜನರ ನಮ್ಮ ದೇಶದ ಮೇಲೆ ವಿಶ್ವಾಸ ಹುಟ್ಟಿ ಅದರ ಪ್ರತ್ಯುತ್ತರ ಅಂತಂದರೆ ಇವತ್ತು ಪಾಕಿಸ್ತಾನಗೆ ಹಿಡಿಮುರಿ ಕಟ್ಟಿದ್ದೇವೆ. ನಿನ್ನೆಯೂ ಕೂಡ ಆಫ್ ದ ರೆಕಾರ್ಡ್ ನಿಮ್ಮ ರಿಪೋರ್ಟರ್ ಚಿಕ್ಕಮಠ ಅವ್ರ ಹತ್ರ ಹೇಳ್ತಿದ್ದೆ, ಅಣ್ಣ ಇವೆಲ್ಲ ಮೈಂಡ್ ಡೈವರ್ಟ್ ಮಾಡಲಿಕ್ಕೆ ಮಾಕ್ ಡ್ರಿಲ್ ಅಂತ ಇದ್ದಾರೆ. ಆದರೆ ಇದು ಮಾಕ್ ಡ್ರಿಲ್ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಇತ್ತು. ಆ್ಯಕ್ಚುಲಿ ಇವತ್ತು ನಿನ್ನೆ ರಾತ್ರಿನೇ ಪ್ಲ್ಯಾನ್ ಮಾಡೋದಿತ್ತು. ಆ ಪ್ಲ್ಯಾನ್ ಪ್ರಕಾರ ಈ ಆಪರೇಷನ್ ನಡೆದಿದೆ. 400 kg ಏನು ಸ್ಕ್ರ್ಯಾಪ್ ಮಿಸೈಲಿನ ಬಾರೂದ್ ಇದ್ದಾವೆ. ಆ ಬಾರೂದ್ ಇಷ್ಟು ಭಯಂಕರವಾಗಿದೆ ಅಂತಂದರೆ, ಬಂಕರ್ಸ್ಗಳನ್ನ ನಾಶ ಮಾಡಿದ್ದಾರೆ, ಬಹಳಷ್ಟು ಮದರ್ಸಾಗಳನ್ನು, ಜೈಷೆ ಮೊಹಮ್ಮದಿನ ಅಡಗುತಾಣಗಳನ್ನ ಡಿಸ್ಟ್ರಾಯ್ ಮಾಡಿದೆ. ನೀವು ಹೇಳ್ತಾ ಇದ್ದೀರಾ 100-110, ಸರ್ ಇದು ಸಂಖ್ಯೆ 300ಕ್ಕಿಂತ ಜಾಸ್ತಿ ಇದೆ. ನನ್ನ ಬಂದ ರಿಲಯಬಲ್ ಸೋರ್ಸಸ್ ಪ್ರಕಾರ ಇದೊಂದು ಭಯಂಕರವಾದ ಅಟ್ಯಾಕ್ ರಾತ್ರಿ 9 ಸ್ಥಳದಲ್ಲಿ ಆಗಿದೆ.
ಭವಾಲ್ಪುರ್ ಒಂದೇ ಇಲ್ಲ, ಭವಾಲ್ಪುರದ ಸುತ್ತಮುತ್ತ ಲಾಹೋರ್ ಡಿಸ್ಟಿಕ್ ವರೆಗೂ ಅವ್ರು ಮುಟ್ಟಿದ್ದಾರೆ. ಲಾಹೋರ್ ಡಿಸ್ಟಿಕ್ ಮುಟ್ಟೋದಂದ್ರೆ ಪ್ರಥಮ ಬಾರಿಗೆ ಇದು ಆಗಿದೆ. ಇದರ ಪರಿಣಾಮ ಏನಾಗ್ತದೆ ಏನಿಲ್ಲ ಕಾದ್ ನೋಡ್ಬೇಕಾಗಿದೆ. 11 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಇದೆ. 11 ಗಂಟೆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಏನು ಬ್ರೀಫ್ ನಮಗೆ ಕೊಡ್ತಾ ಇದಾರಲ್ಲ ಅದ್ರ ಬಗ್ಗೆ ಡಿಟೇಲ್ ಆಗಿ ಮುಂದುವರೆದ ಭಾಗದಲ್ಲಿ ಮೋಹನ್ಜಿ ತಾವು ಒಂದು ಒಳ್ಳೆ ಮಾತನ್ನು ಹೇಳಿದ್ರಿ. ಇದು 100 ಜನ ಅಲ್ಲ, ಇದು ಬಹಳ ಜನ ಆಗಿರುತ್ತೆ ಅಂತ ಒಬ್ಬ ಸೇನಾಧಿಕಾರಿಗಳು ಹೇಳಿದಂತ ಮಾತನ್ನ ನೆನಪಾಗುತ್ತೆ. ಪಾಕಿಸ್ತಾನ ಯಾವ ಅಂಶಗಳನ್ನು ಕೊಡುತ್ತೆ ಅದರ 8-10 ಅಂತ ಮಾಡಿದ್ರೆ ಮಾತ್ರ ನಿಮಗೊಂದು ಸಂಖ್ಯೆ ಸಿಗುತ್ತೆ ಅಂತ. ಅವ್ರು 10 ಜನ ಸತ್ತಿದ್ದಾರೆ ಅಂದ್ರೆ 100 ಜನ ಅಂದ್ಕೋಬೇಕು. ಕರೆಕ್ಟ್. 100 ಜನ ಅಂದ್ರೆ 1000 ಜನ ಅಂದ್ಕೋಬೇಕು. ಸೊ ಇದು ಸರ್ ಅಂದ್ರೆ ಹಾನಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಆಗಿರುವಂತ ಹಾನಿ ಸಾಮಾನ್ಯದ್ದಲ್ಲ ಅಂತೀರಿ ತಾವು. ಹೌದು. ಆಮೇಲೆ ಇನ್ನೊಂದು ಇವರೇ ರಾಫೇಲಿನ ಶಕ್ತಿಯ ಬಗ್ಗೆ ಅಜಯ್ ರಾಯ್ ಮಾತಾಡಿದ ಮಾತು ನಿಮ್ಗೆ ನೆನಪಿದೆಯಾ? ಹೌದೌದು. ತಗೊಂಡು ಅದಕ್ಕೆ ಮೆಣಸಿನಕಾಯಿ ಲಿಂಬೆಹಣ್ಣು ಹಚ್ಚಿ ಅವನು ಮೀಡಿಯಾ ಮುಂದೆ ತೋರಿಸಿದ್ದ. ಹೌದು ಹೌದು ಹೌದು. ಆಮೇಲೆ ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಇನ್ಸಲ್ಟ್ ಮಾಡಿದ್ದ. ಇದೇ ರಾಫೇಲ್ ಅನ್ನ ಇವತ್ತು ಉಪಯೋಗ ಮಾಡಿ ಸ್ಕ್ರಾಪ್ ಮಿಸೈಲ್ ಅದಕ್ಕೆ ಅಟ್ಯಾಚ್ ಮಾಡಿ ನಾವು ಅಟ್ಯಾಕ್ ಮಾಡಿದ್ದೇನೆ ಅಂದ್ರೆ ಅಜಯ್ ರಾಯ್ಗೆ ಗೊತ್ತಾಗಬೇಕು ನಮ್ಮ ಸೈನ್ಯದ ಶಕ್ತಿ ಏನಿದೆ. ನಮ್ಮ ಸೈನಿಕರಿಗೆ ಕಡೆಗಣಿಸಬಾರ್ದು, ನಮ್ಮ ಸೈನಿಕರಿಗೆ ಎಂದಿಗೂ ಇನ್ಸಲ್ಟ್ ಮಾಡಬಾರ್ದು. ಈ ಒಂದು ಸೆಕೆಂಡ್ ವಾರ್ ನಾವೇನು ಆಡ್ತಾ ಇದ್ದೇವೆ ನಮ್ಮ ದೇಶದ್ರೋಹಿಯವ್ರ ಜೊತೆ, ಆ ದೇಶದ್ರೋಹಿಯವರಿಗೆ ಕರೆಕ್ಟ್ ಆದ ಪಾಠವನ್ನು ಇವತ್ತು ಭಾರತೀಯ ಸೇನಾ ಕೊಟ್ಟಿದೆ. ಇನ್ನು ಮುಂದೆ ಅವ್ರಿಗೆ ಮಾತಾಡ್ಲಿಕ್ಕೆ ಯಾವುದೇ ಚಾನ್ಸು ಭಾರತದ ಸೈನ್ಯ ಕೊಟ್ಟಿಲ್ಲ ಅಂತ ಈ ಸಮಯದಲ್ಲಿ ಸರ್. ಈ ಸಂದರ್ಭದಲ್ಲಿ ಯಾರು ಮಾತಾಡಿದ್ರು ಕೂಡ ಅದೊಂದು ದೊಡ್ಡ ಮೂರ್ಖತನ, ಅದು ಮುಟ್ಟಾಳತನ ಅದು. ಹೌದು ಸರ್. ಇನ್ನೊಂದು ವಿಚಾರ ಮೋಹನ್ ಸರ್, ಇನ್ನೊಂದು ಸಂಗತಿ ಅಂದ್ರೆ ಭಾರತದವರು ಬಹಳ ಒತ್ತಾಯ ಮಾಡ್ತಾ ಇದ್ದಿದ್ದು ಅಂದ್ರೆ ಹಂಗೆ ನಮ್ಮ ಸೈನ್ಯಕ್ಕೆ ಡೌಟ್ ಮಾಡ್ತೀರಾ? ಕರೆಕ್ಟ್ 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 ಸರ್. ಇನ್ನೊಂದು ವಿಚಾರ, ಯು ಆರ್ ಡೌಟಿಂಗ್ ಅವರ್ ಆರ್ಮ್ ಫೋರ್ಸಸ್. ಕರೆಕ್ಟ್ ಸರ್. ಇದು ವೆರಿ ಅನ್ಫಾರ್ಚುನೇಟ್ ಸಂಗತಿ. ಇದು ಮೊದಲಿಂದನೂ ಇದೆ ಸರ್ ಈ ರೋಗ. ನಮಗೆ ಈ ರೋಗ ನಮಗೆ ಈಗಿಂದ ಬಂದಿರೋದಲ್ಲ, ಅದು ಮೊದಲಿಂದಲೂ ಇದೆ. ಬೇರೆ ಬೇರೆ ದೇಶಗಳಿಗೆ ಹೋಗಿ ನಾವು ನಮ್ಮ ಸೇನೆ ಆಪರೇಷನ್ಗಳ ಬಗ್ಗೆ ನಾವು ಅಪಸ್ವರ ಎತ್ತಿದ್ದಿದೆ. ನರೇಂದ್ರ ಮೋದಿ ಹಿಡಿಮುರಿ ಕಟ್ತಾನೆ. ಹೌದು, ನೋಡ್ತಾ ಇರಿ ನೀವು ಬರೋ ದಿವಸದಲ್ಲಿ. ಹೌದು ಹೌದು. ಓಕೆ, ಎಸ್ ಸರ್. ಸರ್ ಇನ್ನೊಂದು ಇವೇನು ಲಿಬ್ಲಾಟ್ಸ್ ಇದ್ದಾರೆ, ಲೆಫ್ಟಿಸ್ಟ್ ಐಡಿಯಾಲಜಿ ಇದೆ, ದೇಶದ್ರೋಹಿಗಳಿದ್ದಾರೆ, ಇವ್ರಿಗೆ ಎಲ್ಲರೂ ಕೂಡ ಮಟ್ಟ ಹಾಕ್ತಾರೆ ನರೇಂದ್ರ ಮೋದಿ ಬರೋ ದಿವಸದಲ್ಲಿ. ನೋಡಿ ನೀವು ನಮ್ಮ ಸೈನ್ಯಕ್ಕೆ ನೀವು ಡೌಟ್ ಮಾಡ್ತೀರಾ? तेरी भी होगी, 14वीं कब आई ಅಂತ ಹೇಳಿ ಅವ ಸಂಜಯ್ ರಾउत ಕೇಳ್ತಾನೆ. ನಾಚಿಕೆ ಬರಲ್ವಾ? ಆ 14वीं के दिन हमने करके दिखाया है. ಕರೆಕ್ಟ್ ಕರೆಕ್ಟ್ ಹೇಳಿದ್ರಲ್ಲ ಇವತ್ತು 14 ದಿವಸ ಶ್ರಾದ್ದ ಮಾಡಿದ್ವಿ ಅಂತ. ಆ ಸಂಜಯ್ ರಾउतಗೆ ಗೊತ್ತಾಗಬೇಕು ಸೈನ್ಯದ ಶಕ್ತಿ ಏನಿದೆ ಅಂತ. ಸೈನ್ಯದ ಶಕ್ತಿ ಮೇಲೆ ಇವ್ರು ಡೌಟ್ ಮಾಡ್ತಾರಾ? ಕರೆಕ್ಟ್. ನಮ್ಮ ದೇಶಕ್ಕೆ ಅವ್ರ ದೇಶದ ಬಗ್ಗೆ ಅಭಿಮಾನ ಇಲ್ವಾ ಅವ್ರಿಗೆ? ನಾಚಿಕ್ ಅವರು. ಕರೆಕ್ಟ್ ಕರೆಕ್ಟ್. ಬಹಳ ಅದ್ಭುತವಾಗಿ ಹೇಳಿದ್ರಿ ಸರ್, ಬಹಳ ಅದ್ಭುತವಾಗಿ ಹೇಳಿದ್ರಿ. ಈ ಸಂದರ್ಭದಲ್ಲಿ ಮಲ್ತೇಶ್ ನನಗೆ ತಾನಾಜಿ ನೆನಪಾಗ್ತಾ ಇದ್ದಾನೆ. ಸಿಂಹಗಡ ಗೆಲ್ಲುವಂತ ಸಂದರ್ಭದಲ್ಲಿ ಅದನ್ನು ಗೆಲ್ಲುವಂತ ಸಾಮರ್ಥ್ಯ ಅವನಿಗೆ ಮಾತ್ರ ಇರುತ್ತೆ. ಅವನಲ್ಲಿ ಸತ್ತೋಗ್ತಾನೆ. 13 ದಿನದ ತಂದೆಯ ತಿಥಿಕರ್ಮಗಳನ್ನು ಮುಗಿಸಿ 14ನೇ ದಿವಸ ಅಪ್ಪರ ಖಡ್ಗವನ್ನು ಹಿಡ್ಕೊಂಡು ಮಗ ಯುದ್ಧಕ್ಕೆ ಬರ್ತಾನೆ. ಇದು